ಅಂಬೆ ಮನಸ್ಸು ಕುದೀತಾ ಇತ್ತು. ಸುಖವಾಗಿ ಬೆಳೆದವಳು ಇದ್ದಕ್ಕಿದ್ದಂತೆ ಬಂದಪ್ಪಳಿಸಿದ ಆಘಾತ ವಿವೇಕ ಕೈ ಕೊಟ್ಟಿತು. ನಮ್ಮಲ್ಲಿ ಎರಡು ಅಂಶಗಳು ಕೆಲಸ ಮಾಡ್ತಾ ಇರ್ತವೆ. ಒಂದು ಭಾವ, ಒಂದು ಬುದ್ಧಿ. ಒಂದು ಭಾವ, ಒಂದು ಬುದ್ಧಿ. ಭಾವ ಉದ್ರಿಕ್ತವಾದಾಗ ಬುದ್ಧಿ ತನ್ನ ಕೆಲಸವನ್ನ ನಿಲ್ಲಿಸಿರುತ್ತೆ. ಸಿಟ್ಟು ಬಂದಾಗ ತಪ್ಪು ಮಾಡ್ತೀವಿ. ಸಿಟ್ಟು ಅನ್ನೋದೊಂದು ಭಾವ. ಆಗ ವಿವೇಕದ ಕೆಲಸ ಮಾಡ್ತೀವಿ. ತುಂಬಾ ನೊಂದಾಗ ತಪ್ಪು ಮಾಡ್ತೀವಿ. ಯಾರೋ ಆತ್ಮಹತ್ಯೆ ಮಾಡ್ಕೋತಾರೆ, ಇನ್ನೇನೋ ಮಾಡ್ಕೋತಾರೆ. ಭಾವ ಉದ್ರಿಕ್ತವಾಗಿದೆ, ಆಗ ವಿವೇಕ ಕೈ ಕೊಡುತ್ತೆ. ಅಂಬೆಯ ಭಾವ ಉದ್ವಿಗ್ನವಾಗಿತ್ತು, ಮನಸ್ಸು ಉದ್ವಿಗ್ನ ಆಗಿತ್ತು. ಸಾರಾಸಾರ ವಿವೇಚನೆಗೆ ಎಡೆಗೊಡಲಿಲ್ಲ ಮನಸ್ಸು. ಅಷ್ಟು ಪ್ರೀತಿಸಿದವ ನಿರಾಕರಿಸೋದಕ್ಕೆ ಇವನು ಕಾರಣ ಅಂತ ತೀರ್ಮಾನಿಸಿದ. ಭೀಷ್ಮನ ಪರಿಸ್ಥಿತಿ ನೋಡಿ. ತನಗಾಗಿ ಅಲ್ಲ, ತನಗಾಗಿ ಅಲ್ಲ, ಯಾರಿಗಾಗಿಯೋ. ತಂದೆಗೆ ಮದುವೆ ಮಾಡಬೇಕು, ಸಿಂಹಾಸನ ಬಿಟ್ಟ. ತಂದೆಗೆ ಮದುವೆ ಮಾಡಬೇಕು, ಸಂಸಾರ ಬಿಟ್ಟ. ತಮ್ಮನಿಗೆ ಮದುವೆ ಮಾಡಬೇಕು, ಶತ್ರು ಹುಟ್ಟಿಕೊಳ್ಳಳು. ಅಂಬೆ ಭೀಷ್ಮನ ಶತ್ರು ಆಗಿಬಿಟ್ಲು. ಕಾಡಿಗೆ ಹೋದ್ಲು. ತಪಸ್ವಿಗಳ ಒಂದು ಗುಂಪು ಸಿಕ್ತು. ಋಷಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದವರು. ಕೇಳಿದ, ಯಾರಮ್ಮ? ರಾಜಕುಮಾರಿ ಅಂತೆ ಕಾಣ್ತಿ, ಇಲ್ಲಿಗೆ ಯಾಕೆ ಬಂದಿದ್ದಿ? ಕತೆ ಹೇಳಿದ್ಲು ತನ್ನದು. ಆ ಋಷಿಗಳ ಗುಂಪಲ್ಲಿ ಅವಳ ತಾಯಿಯ ತಂದೆ ಇದ್ದ ರಾಜರ್ಷಿ, ಅವಳ ಅಜ್ಜ. ಅವನು ಯಾವಾಗಲೋ ರಾಜ್ಯವನ್ನ ತ್ಯಜಿಸಿ, ಹಿಂದೆ ರಾಜರುಗಳು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು, ಹಾಗೆ ಅವನು ವಾನಪ್ರಸ್ಥಕ್ಕೆ ಹೋದವನು. ಅವನು ಇದ್ದ. ಸರಿ, ಆ ಋಷಿಗಣಕ್ಕೆ ಇನ್ನಷ್ಟು ಅವಳು ನಮ್ಮವಳು ಅಂತ ಅನ್ನಿಸ್ತು. ನಮ್ಮ ಜೊತೆ ತಪಸ್ಸು ಮಾಡುವ ಒಬ್ಬನ ಮೊಮ್ಮಗಳು ಅಂತ ದೂರನ್ನ ಪರಶುರಾಮರಿಗೆ ಕೊಟ್ಟರು. ಆಕಸ್ಮಿಕವಾಗಿ ಪರಶುರಾಮರು ಬಂದರು ಅಲ್ಲಿ. ನಾನು ಕಥೆಗಳನ್ನು ಓಡಿಸ್ತಾ ಇದ್ದೀನಿ, ಯಾಕೆಂದ್ರೆ ಓಡಿಸ್ಲೇಬೇಕು. ನನಗೆ 1 ಗಂಟೆಯಲ್ಲಿ 3 ಪಾತ್ರ ಮುಗಿಬೇಕು. ಪರಶುರಾಮರಲ್ಲಿ ಅವಳು ಕೇಳಿಕೊಂಡ್ಲು. ಅವರು ಕೇಳಿದ್ರು, ಏನಾಗಬೇಕು ನಿನಗೆ? ಭೀಷ್ಮನನ್ನ ವಿವಾಹಕ್ಕೆ ಒಪ್ಪಿಸಿ ಅಂತ ಅಂದ್ಬಿಟ್ಲ. ಎಂಥ ನಿರ್ಣಯ ನೋಡಿ. ಯಾರು ತನ್ನ ಈ ಬದುಕಿನ ಕೆಡುಕಿಗೆ ಕಾರಣನೋ ನಾನು ಅವನನ್ನ ಮದುವೆ ಆಗಬೇಕು ಅಂತ. ಇದು ಯಾವ ತರಹದ ಯೋಚನೆ ಇರಬಹುದು ಅಂತ, ಯಾವ ತರಹದ ಯೋಚನೆ ಇರಬಹುದು. ಈಗ ಇಷ್ಟಪಟ್ಟವನನ್ನ ಮದುವೆ ಆಗಬೇಕು, ಕಷ್ಟ ಕೊಟ್ಟವನನ್ನ ಮದುವೆ ಆಗ್ತೀನಿ ಅಂದ್ರೆ ಏನು ಅಂತ. ಹಠ ಅಂತ ಹೆಸರು ಅದಕ್ಕೆ, ಹಠ ಅಂತ ಹೆಸರು. ಶತ್ರುವನ್ನ ಪಕ್ಕದಲ್ಲಿ ಇಟ್ಕೋಬೇಕಂತೆ, ಮಿತ್ರ ದೂರದಲ್ಲಿದ್ರೂ ನಡೆಯತ್ತಂತೆ. ಅದು ರಾಜಕಾರಣಿಗಳಿಗೆ ಬಹಳ ಬೇಕಾದದ್ದು ಅಂತ ಹೇಳ್ತಾರೆ ಈ ಸೂತ್ರ. ಯಾಕಂದ್ರೆ ಅವನು ದೂರದಲ್ಲಿದ್ರೆ ಅವನು ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ, ಪಕ್ಕದಲ್ಲಿದ್ರೆ ಅವನು ಏನು ಮಾಡ್ತಾನೆ ಅಂತ ಗೊತ್ತು, ಮತ್ತೆ ಯಾವಾಗ ಬಡಿಬೇಕು ಅಂತ ಗೊತ್ತಾಗತ್ತೆ. ಶತ್ರು ದೂರದಲ್ಲಿದ್ರೆ ಕೈಗೆ ಸಿಗೋಲ್ಲ, ಅವನನ್ನ ತುಳಿಯೋಕ್ಕಾಗಲ್ಲ, ಮೆಟ್ಟೋಕ್ಕಾಗಲ್ಲ. ಪಕ್ಕದಲ್ಲೇ ಇಟ್ಕೋಬೇಕು, ಜೊತೆಗೆ ಇಟ್ಕೋಬೇಕು. ತುಳಿಬೇಕಾದಾಗ ತುಳಿಬೇಕು, ಹೊಡಿಬೇಕಾದಾಗ ಹೊಡಿಬೇಕು. ಅಂಬೆ ಯಾಕೆ ಆ ನಿರ್ಣಯಕ್ಕೆ ಬಂದ್ಲು ಅಂತ ವ್ಯಾಸರೇ ಹೇಳೋಲ್ಲ, ನಮಗೆ ಬಿಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಪರಶುರಾಮರು ಹೇಳಿದ್ರು, ನನ್ನ ಶಿಷ್ಯ, ನಾನು ಹೇಳಿದ್ರೆ ಕೇಳದೇ ಇರ್ತಾನೆ. ಬಂತು ಇಡೀ ತಂಡ ಕುರುಕ್ಷೇತ್ರಕ್ಕೆ. ಹಸ್ತಿನಪುರದಿಂದ ಈಗಿನ ಪ್ರಕಾರ 100 ಕಿಲೋಮೀಟರ್ ಏನೋ ಆಗತ್ತೆ ಅಂತ ಅನ್ಸತ್ತೆ. ಕುರುಕ್ಷೇತ್ರ ಈಗ ಹರಿಯಾಣದ ಭಾಗದಲ್ಲಿದೆ, ಹಸ್ತಿನಪುರ ಉತ್ತರ ಪ್ರದೇಶದಲ್ಲಿದೆ. ಭೀಷ್ಮನಿಗೆ ಕರೆ ಕಳಿಸಿದ್ರು, ಬಂದ, ಇವಳನ್ನ ವಿವಾಹವಾಗು. ನೀವು ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ. ಪ್ರತಿಜ್ಞೆ ಮಾಡಿದ್ದೀನಿ ಮದುವೆ ಆಗೋಲ್ಲ ಅಂತ. ಪ್ರತಿಜ್ಞೆಯನ್ನ ಭಂಗ ಮಾಡಲ್ಲ. ಅವರಂದ್ರು, ಪ್ರತಿಜ್ಞೆ ಭಂಗ ಮಾಡೋಲ್ಲ ಅಂದ್ರೆ ನನ್ನ ಜೊತೆಗೆ ಯುದ್ಧ ಮಾಡಬೇಕಾಗತ್ತೆ. ನೀನು ಯುದ್ಧ ಮಾಡ್ತೀನಿ ಇಲ್ಲ, ಗುರುವಿನ ಜೊತೆಗೆ ಯುದ್ಧಕ್ಕೆ ನಿಂತು. ಸುದೀರ್ಘ ಕಾಲ ಯುದ್ಧ ನಡೀತು. ಯುದ್ಧ ಒಂದು ನಿರ್ಣಯಕ್ಕೆ ಬರಲಿಲ್ಲ. ಕೆಲವು ಆಯಾಯ ಕಾಲಘಟ್ಟದಲ್ಲಿ ನಿರ್ಣಯಕ್ಕೆ ಬಂದ್ಬಿಡ್ಬೇಕು ನಮ್ಮ ಬದುಕಿನಲ್ಲಿ. ಅಂದ್ರೆ ಅದೋ ಇದೋ ತೀರ್ಮಾನ ಆಗ್ಬೇಕು, ಸೋಲೋ ಗೆಲುವು. ಹಣೆ ಬರಹ ಹೇಗಿರುತ್ತೆ ಅಂದ್ರೆ ಅಲ್ಲಿ ತೀರ್ಮಾನವೇ ಆಗೋಲ್ಲ, ಅದು ಕಂಟಿನ್ಯೂ ಆಗ್ಬಿಡುತ್ತೆ. ಅವಾಗ ಏನನ್ಸತ್ತೆ, ಅಲ್ಲೇನೋ ಮುಗಿದಿದೆ ಅಂತ ಅನ್ಸತ್ತೆ. ಈ ತೇಪೆ ಹಾಕೋದು ಅಂತ
ನಮ್ಮಲ್ಲಿ ಬಳಸ್ತಾರೆ, ನಿಮ್ಮಲ್ಲಿ ಏನ್ ಬಳಸ್ತಾರೋ ಗೊತ್ತಿಲ್ಲ. ಇಬ್ಬರ ನಡುವೆ ಜಗಳ ಆದ್ರೆ ಬಂದು ಏನೋ ಒಂದು ರಾಜಿ ಮಾಡಿಸಿದಾಗ ಒಂದು ತೇಪೆ ಹಚ್ಚಿ ಹೋಗ್ತಾರೆ. ಅದು ಮುಗೀತು ಅಂತ ಅಂದ್ಕೊಳ್ತೀವಿ ನಾವು. ಭತ್ತದ ಹೊಟ್ಟಿನ ಒಳಗಡೆಯ ಬೆಂಕಿ ಅಂತೆ, ಅದು ಒಳಗಡೆ ಉರಿತಾ ಇರತ್ತೆ, ಜೋರಾಗಿ ಬೆಂಕಿ, ಅದ್ರ ಫ್ಲೇಮ್ ಕಾಣಿಸ್ಕೊಳ್ಳಲ್ಲ, ಉರಿ ಒಳಗಡೆನೇ ಇರುತ್ತೆ. ಮುಗಿದು ಹೋಗಬೇಕಿತ್ತು, ಇಬ್ಬರಲ್ಲಿ ಯಾರು ಸೋತಿದ್ರು ಮುಗಿತಿತ್ತೇನೋ ಗೊತ್ತಿಲ್ಲ, ಯಾರೂ ಸೋಲಲಿಲ್ಲ, ಯಾರೂ ಗೆಲ್ಲಲಿಲ್ಲ, ಪ್ರಕರಣ ಮುಗೀತು, ಪರಿಣಾಮ ಮುಗಿಲಿಲ್ಲ. ನಾವು ಪರಿಣಾಮ ಮುಗಿಸೋಕೆ ಅಭ್ಯಾಸ ಮಾಡ್ಕೋಬೇಕು, ಪ್ರಕರಣ ಮುಗಿಸೋದಕ್ಕಲ್ಲ. ನಮ್ಮೆಲ್ಲರ ಬದುಕಿನ ಸಮಸ್ಯೆ ಏನು ಅಂದ್ರೆ ನಾವೆಲ್ಲಾ ವಿಷಯದಲ್ಲೂ ಪ್ರಕರಣ ಮುಗಿಸ್ತೀವಿ, ಪರಿಣಾಮ ಮುಗಿಸಬೇಕು. ಅಂಬೆ ಎದ್ದು ಹೊರಟ್ಲು ತಪಸ್ಸಿಗೆ. ಪರಶುರಾಮನಿಂದಲೂ ಆಗ್ಲಿಲ್ಲ, ಭೀಷ್ಮ ಕೇಳೋದಿಲ್ಲ ಅಂತಂದಾಗ ಸಿಟ್ಟು ದುಪ್ಪಟ್ಟಾಯ್ತು. ಈಗವಳು ಭೀಷ್ಮನ ನಾಶಕ್ಕೆ ಅಂತ ಹೊರಟ್ಲು, ಇವನನ್ನ ಉಳಿಯಗೊಡುವುದಿಲ್ಲ ಅಂತ, ಇವನನ್ನ ಸಾಯಿಸಿಯೇ ಸಿದ್ಧ ಅಂತ. ಇವನೊಡನೆ ಬದುಕು ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತಿನ ಮೊದಲು ಕಾದುಕೊಳ್ತಿದ್ದವಳು ಸಾಯಿಸ್ತೀನಿ ಅಂತ ಹೊರಟು. ಮನಸ್ಸು ಬಹಳ ವಿಚಿತ್ರವಾದದ್ದು. ನಾವು ಅಂದ್ಕೊಂಡಿರ್ತೇವೆ ಮನಸ್ಸು ನಮ್ಮ ಹಿಡಿತದಲ್ಲಿದೆ, ನಾನು ಹೀಗೆಯೇ ಯೋಚಿಸ್ತೀನಿ, ನಾನು ಹೀಗೆಯೇ ಹೋಗ್ತೀನಿ. ಅದೆಲ್ಲ ಬದುಕು ಸಮಾಧಾನಕರವಾಗಿದ್ದಾಗ. ಬದುಕಿಗೆ ಬಂದು ಪೆಟ್ಟು ಬೀಳತ್ತಲ್ಲ, ಆ ಹೊತ್ತಿನಲ್ಲಿ ಮನಸ್ಸು ನಮ್ಮ ಕೈಲಿರೋದಿಲ್ಲ. ಅದು ಹೇಗೆ ಆಟ ಆಡತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕ್ಷಣಕ್ಕೊಂದು ತರಹ ರೂಪುಗೊಳ್ಳುತ್ತದು. ಭೀಷ್ಮನನ್ನ ಕೊಂದೇ ಸಿದ್ಧ ಅಂತ ಹೊರಟ್ಲು. ಆದ್ರೆ ಕೊಲ್ಲೋದು ಸುಲಭವ, ಕೊಲ್ಲೋದು ಕಷ್ಟ. ಯಾಕೆ? ಯಾವಾಗ ಸತ್ಯವತಿಯನ್ನ ತಂದು ಭೀಷ್ಮ ತಂದೆಗೆ ಮದುವೆ ಮಾಡಿದನೋ, ಶಂತನುವಿಗೆ ಅಪಾರವಾದ ಖುಷಿ ಆಯ್ತು. ಇಂಥ ತ್ಯಾಗ ಮಾಡಿ ತಂದು ಮದುವೆ ಮಾಡದ್ನಲ್ಲ ಅಂತ ಅವನೊಂದು ವರ ಕೊಟ್ಟ, ಸ್ವೇಚ್ಛಾ ಮರಣ ಅಥವಾ ಇಚ್ಛಾ ಮರಣ ಅಂತ. ಹಾಗಂದ್ರೇನು? ನಾನು ಸಾಯಬೇಕು ಅಂತ ಅವನು ಅಂದುಕೊಂಡ್ರೆ ಮಾತ್ರ ಸಾವು ಬರುತ್ತೆ. ಜಗತ್ತಿನಲ್ಲಿ ಅವನೊಬ್ಬನಿಗೆ ಸಿಕ್ಕಿದ್ದದು. ಜಗತ್ತಿನಲ್ಲಿ ಸಾವನ್ನ ಗೆಲ್ಲಬೇಕು ಅನ್ನುವ ಪ್ರಯತ್ನ ಯಾವತ್ತಿನಿಂದಲೂ ಇದೆ. ಹಿಂದೆಲ್ಲ ತಪಸ್ ಮಾಡ್ತಾ ಇದ್ರು, ಈಗ ಸಂಶೋಧನೆ ಮಾಡ್ತಾ ಇದ್ದಾರೆ. ಮನುಷ್ಯ ಬದಲಾಗ್ಲಿಲ್ಲ. ರಾವಣ ತಪಸ್ ಮಾಡ್ದ, ಹಿರಣ್ಯಾಕ್ಷ ತಪಸ್ ಮಾಡ್ದ, ಹಿರಣ್ಯಕಶಿಪ ತಪಸ್ ಮಾಡ್ದ. ಏನ್ ವರ ಕೇಳಿದ್ರು? ನನಗೆ ಸಾವು ಬರಬಾರದು. ಬ್ರಹ್ಮದೇವ ಹೇಳ್ದ, ಹಂಗೊಂದು ವರ ಕೊಡಕ್ ಅವಕಾಶವೇ ಇಲ್ಲ. ಅಂದ್ರೆ ಅದು ಸಂವಿಧಾನ ಬಾಹಿರ. ದೈವ ಸಂವಿಧಾನದಲ್ಲಿ ಸಾವಿಲ್ಲ ಅಂತ ಒಂದು ವರ ಕೊಡಕ್ ಬರಲ್ಲ. ಹುಟ್ಟಿದೀಯಾ, ಸಾಯ್ಲೇಬೇಕು. ಅವ್ರು ಅವಾಗ ಏನ್ ಮಾಡಿದ್ರು? ಅದಕ್ಕೊಂದಿಷ್ಟು ನಿಬಂಧನೆಗಳನ್ನ, ಇವ್ರು ಕೊಲ್ದೇ ಇರ್ಲಿ, ಇವ್ರು ಪಟ್ಟಿ ಮಾಡಿದ್ರು, ಯಾರು ಇಲ್ಲನ್ ಕೊಲ್ಲೋರು, ಇವ್ರು ಕೊಲ್ದೇ ಇರ್ಲಿ, ಇವ್ರು ಕೊಲ್ದೇ ಇರ್ಲಿ, ಇವ್ರು ಕೊಲ್ದೇ ಇರ್ಲಿ ಅಂತೆಲ್ಲ ಮಾಡ್ಕೊಂಡ್ರು. ಕೊನೆಗೆ ಸತ್ರು. ಆದ್ರೆ ಮನುಷ್ಯನಿಗೆ, ಯಾವ ಕಾಲದ ಮನುಷ್ಯನಿಗೂ ಸಾಯದೇ ಇರಬೇಕು ಅನ್ನೋದು ಬಹಳ ಮುಖ್ಯ ಆಸೆ. ಕೊನೆಯ ಪಕ್ಷ ಸಾವನ್ನ ಆದಷ್ಟು ಮುಂದೆ ಹಾಕಬೇಕು ಅಂತಲಾದ್ರೂ ಆಸೆ. ಯಾರಿಗೂ ಸಿಗದೇ ಇದ್ದಿದ್ದು ಒಬ್ಬನಿಗೆ ಸಿಕ್ಕಿತು, ಭೀಷ್ಮನಿಗೆ. ನಿನಗೆ ಇಷ್ಟ ಆಗುವವರೆಗೆ ಸಾವು ನಿನ್ನನ್ನು ಮುಟ್ಟೋದಿಲ್ಲ ಅಂತ. ಅವನು ಇಷ್ಟಪಡುವವರೆಗೆ, ಅವನು ನಿರ್ಣಯಿಸುವವರೆಗೆ ಅವನ ಸಾವು ಬರೋದಿಲ್ಲ. ಅಂತವನನ್ನ ಕೊಲ್ಲೋದಕ್ಕೆ ಅಂತ ಇವಳು ಹೊರಟಿದ್ದಾಳೆ. ಹೇಗಿದೆ ಅಂದ್ರೆ, ಅಂಬೆಯ ಪ್ರತಿಜ್ಞೆ ಈಡೇರಬೇಕು ಅಂದ್ರೆ ಅವಳಿಗೆ ಯಾರ ಸಹಾಯ ಬೇಕು? ಭೀಷ್ಮನ ಸಹಾಯ ಬೇಕು. ಭೀಷ್ಮ ಒಪ್ಪಿದರೆ ಮಾತ್ರ ಅಂಬೆಯ ಆಸೆ ಈಡೇರುತ್ತೆ. ಪರಿಸ್ಥಿತಿ ಹೇಗೆ ತಂದು ನಿಲ್ಲಿಸಿತು ನೋಡಿ. ಮೈತ್ರಿ, ಬಾಂಧವ್ಯ, ಶತ್ರುತ್ವ ಅನ್ನೋದು ಎಷ್ಟು ಹತ್ತಿರದಲ್ಲಿ ಸುಳಿದಾಡ್ತಾ ಇದೆ ಅಂದ್ರೆ, ಕೊಲ್ಲಬೇಕು ನಿನ್ನನ್ನ, ಸಾಯಿ ನೀನು ಅಂತ ಅವನೊಪ್ಬೇಕಲ್ಲ. ತಪಸ್ ಮಾಡಿದ್ಲು ಅಂಬೆ. 3 ಜನ್ಮ ತಪಸ್ಸು ಮಾಡ್ತಾಳೆ. ಆ ಜನ್ಮ ಇಡೀ ತಪಸ್ಸಾಯ್ತು. ಮತ್ತೊಂದು ಜನ್ಮ ತಪಸ್ಸಾಯ್ತು, ಮತ್ತೊಂದು ಜನ್ಮ ತಪಸ್ಸಾಯ್ತು. 3ನೇ ಜನ್ಮ ಮುಗಿಯುವಾಗ ಶಿವ ಬಂದು ವರ ಕೊಟ್ಟ, ಆಯ್ತು ಭೀಷ್ಮನನ್ನ ನೀನು ಕೊಂತಿ ಅಂತ ಹೇಳ.
ಈ ಅಂಬೆ ಬದುಕಿರುವಷ್ಟು ಹೊತ್ತು ಭೀಷ್ಮ ಗುಪ್ತಚರರನ್ನ ಬಿಟ್ಟಿದ್ದಂತೆ, ಅವಳು ಏನ್ ಮಾಡ್ತಾಳೆ ಅಂತ ನೋಡೋದಕ್ಕೆ. ಆದ್ರೆ ಮರುಜನ್ಮಗಳು ಬಂದಾಗ ಭೀಷ್ಮನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾರದರು ಬಂದು ಹೇಳ್ತಾ ಇದ್ರು ಅವನಿಗೆ, ನಿನ್ನ ಶತ್ರು ಹೀಗೀಗೆ ಜನ್ಮ ಪಡಿತಾ ಇದ್ದಾಳೆ ಅಂತ. ಆ ಅಂಬೆ 4ನೆಯ ಜನ್ಮ ಪಡೆದಳು. ಆದರೆ 4ನೆಯ ಜನ್ಮವನ್ನ ಅಂಬೆ ಪಡೆಯುವಾಗ ಇಲ್ಲಿ ಬಹಳಷ್ಟು ಕಾರ್ಯಗಳಾಗಿತ್ತು. ಮದುವೆ ಮಾಡಿದ್ನಲ್ಲ ಅಂಬಿಕೆ ಅಂಬಾಲಿಕೆಯರನ್ನ ತಂದು ತಮ್ಮ ವಿಚಿತ್ರ ವೀರ್ಯನಿಗೆ. ಆ ವಿಚಿತ್ರ ವೀರ್ಯನು ಒಂದಿನ ಸತ್ತೋದ. ಈ ಚಿರಂಜೀವಿತ್ವ ಅನ್ನೋದಿದೆಯಲ್ಲ, ಅದು ಬಹಳ ಕಷ್ಟದ್ದು, ಬರಬಾರದು ಅಂತ ಹೇಳ್ತಾರೆ. ಅಂದ್ರೆ ಒಂದು ಇಡೀ ಸಮೂಹಕ್ಕೆ ಚಿರಂಜೀವಿತ್ವ ಬಂದ್ರೆ ಆಗತ್ತೆ, ಒಬ್ಬನಿಗೆ ಮಾತ್ರ ಬಂದ್ರೆ ಏನು ಕಷ್ಟ ಅಂದ್ರೆ ಅವನ ಸುತ್ತ ಇರೋರೆಲ್ಲ ಸಾಯ್ತಾ ಇರ್ತಾರೆ, ಇವನೊಬ್ಬನೇ ಬದುಕಿರ್ತಾನೆ. ಅದಕ್ಕಿಂತ ನರಕ ಬೇಕ ಸ್ವಾಮಿ. ಅವನ ಹಿಂದಿನ ತಲೆಮಾರಿನವರು ಸಾಯ್ತಾರೆ, ಅವನ ಸಮಕಾಲೀನ ತಲೆಮಾರಿನವರು ಸಾಯ್ತಾರೆ, ಅವನ ಮುಂದಿನ ತಲೆಮಾರಿನವರು ಸಾಯ್ತಾರೆ. ಸಾಯೋ ಮೆರವಣಿಗೆ ನೋಡೋದಕ್ಕೆ, ಸತ್ತವರ ಶವಯಾತ್ರೆಗಳನ್ನ ನೋಡೋದಕ್ಕೆ ಒಬ್ಬ ಬದುಕಿರ್ಬೇಕಾಗತ್ತೆ. ಭೀಷ್ಮ ನೋಡ್ತಾನೆ ಬದುಕದ ಅದನ್ನ. ಅವನು ಸತ್ತೋದ ವಿಚಿತ್ರ ವೀರ್ಯ. ಆದರೆ ಸಾಯುವಾಗ ಸಂತಾನವಿರಲಿಲ್ಲ. ಮಹಾಭಾರತದ ಇಡೀ ಕಥೆಯ ತಿರುವಿಗೆ ಬಂದು ನಿಲ್ಲುತ್ತೆ. ಸಂತಾನವಿರಲಿಲ್ಲ ಅನ್ನೋದು ಭೀಷ್ಮನಿಗೆ ಕಾಡ್ಲಿಲ್ಲ, ಸತ್ಯವತಿಗೆ ಕಾಡ್ತು. ಇಲ್ಲಿಯವರೆಗೆ ಸತ್ಯವತಿಯ ಪಾತ್ರವೇ ಇಲ್ಲ, ಅವಳು ಮಾತನಾಡಿದ್ದೇ ಇಲ್ಲ. ಏನು ಕಾಡ್ತು? ವಂಶ ನಿರ್ವಂಶವಾಗುತ್ತಾ ಇದೆ. ಪೀಠಕ್ಕೆ ಉತ್ತರಾಧಿಕಾರಿ ಇಲ್ಲ, ಪಟ್ಟಕ್ಕೆ ಉತ್ತರಾಧಿಕಾರಿ ಇಲ್ಲ. ಕಾರಣ ಯಾರು? ಈ ಬ್ಲೇಮ್ ಮಾಡುವ ಕ್ರಮಗಳಿವೆಯಲ್ಲ, ಆ ಜಾತಿಗೆ ಸೇರಿದವಳಲ್ಲ ಅವಳು. ನಂದೇನ್ ತಪ್ಪು? ಯಾರಾದ್ರೂ ಬಂದು ಹೇಳಿದ್ರೆ, ನೋಡು ನಿನ್ನ ಕಾರಣಕ್ಕಾಗಿ ಹೀಗಾಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಎಡಿ ಇಟ್ಕೋತೀವಿ ಬತ್ತಳಿಕೆಯಲ್ಲಿ ಬಾಣಗಳನ್ನ. ನಾನ್ ಕೇಳಿದ್ದ, ನಮ್ಮ ಅಪ್ಪ ಕೇಳಿದ್ದು, ಹೋಗವನ್ ಕೇಳ್ಕೊಳ್ಳಿ, ನಾನ್ ಹಿಂಗೆ ಹೇಳಿದ್ನ, ನೀವ್ಯಾಕೆ ಒಪ್ಕೋಬೇಕಾಗಿತ್ತು? ಏನೋ ಕೇಳಿದ್ನಪ್ಪ ನಮ್ಮಪ್ಪ, ನಿಮ್ಗೆ ಯಾರು ಒಪ್ಕೊಳ್ಳಿ ಅಂದಿದ್ರು, ಇಲ್ಲ ಅನ್ಬೇಕಿತ್ತು. ಹಿಂಗೆಲ್ಲ ಬಾಣಗಳಿರತ್ತೆ ನಮ್ಮ ಹತ್ರ. ಎಲ್ಲೂ ನಾವು ತಪ್ಪು ಮಾಡೋದೇ ಇಲ್ಲ. ನಮ್ದು 2 ರೋಲ್ ಯಾವಾಗಲೂ ನಡೀತಾ ಇರುತ್ತೆ ನಮ್ಮ ಬದುಕಿನಲ್ಲಿ. ನಾವು 2 ವ್ಯಕ್ತಿಗಳಾಗಿರ್ತೀವಿ, ಒಂದು ವಕೀಲರು, ಒಂದು ನ್ಯಾಯಾಧೀಶರು, 2 ನಾವೇ. ಪ್ರತಿ ಕ್ಷಣವೂ ನಾವು ಒಂದು ವಕೀಲರಾಗಿರ್ತೀವಿ, ಇಲ್ಲ ನ್ಯಾಯಾಧೀಶರಾಗಿರ್ತೀವಿ. ಹೇಗೆ? ಬೇರೆಯವರೆಲ್ಲರ ವಿಷಯಕ್ಕೆ ನಾವು ವಕೀಲರು, ನಮ್ಮ ವಿಷಯಕ್ಕೆಲ್ಲ ನಾವು ನ್ಯಾಯಾಧೀಶರು. ನಮ್ಮದೆಲ್ಲ ಸರಿ, ಜಡ್ಜ್ಮೆಂಟ್ ಬರ್ತಾನೆ ಇರುತ್ತೆ, ಟಕ್ ಟಕ್ ಟಕ್. ಬೇರೆಯವರೆಲ್ಲರ ವಿಷಯಕ್ಕೂ ಯಾವ ಯಾವ ಕಾರಣಗಳಿಂದ ತಪ್ಪು ಮಾಡಿದ್ದಾರೆ ಅಂತ ತೆಗಿತೀವಿ. ಯಾವ್ಯಾವ ಭಾರತೀಯ ನ್ಯಾಯ ಸಂಹಿತ, ಇಂಡಿಯನ್ ಪೀನಲ್ ಕೋಡ್, ಹಳೇದು ಹೊಸ್ತು ಎಲ್ಲ ಬಳಸ್ತೀವಿ ಅದಕ್ಕೆ. ಈಗ ಅದು ಊರ್ಜಿತ ಇಲ್ಲ ಅಂದ್ರೂ ತಗೋತೀವಿ ಅದನ್ನ. ಇಲ್ಲ IPC ಸೆಕ್ಷನ್ ನಲ್ಲಿ ಇದೆ ಅಂತಲೇ